ನೀಟ್ ಮತ್ತು ಯುಜಿ ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇದನ್ನ ಮಾಡಿದವರು ಯಾರು ಅನ್ನೋದು ಗೊತ್ತಿಲ್ಲ. ಸ್ಪಷ್ಟವಾಗಿ ಇದನ್ನ ಕಂಡುಹಿಡಿಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ನಾರಾಯಣಸ್ವಾಮಿ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋರು ಯಾರು ಅಂತ ಗೊತ್ತಿಲ್ಲ, ಅಲ್ಲಿಯೂ ಮೋಸ ಆದರೆ ಈ ಸಮಾಜಕ್ಕೆ ಮುಕ್ತಿ ಯಾವಾಗ ಅಂತ ವಿಜಯನಗರದಲ್ಲಿ ಸಚಿವ ಎ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲಣ್ಣ. ಅಲ್ಲೂ ಮೋಸ ಆದರೆ ಈ ಸಮಾಜಕ್ಕೆ ಮುಕ್ತಿ ಯಾವಾಗಣ್ಣ? ನೀಟಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ, ಪಿಜಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಪಸಂದ್ ಮಾಡೋಕ್ಕಾಗ್ತದ? ಆ ಕಾಂಪಿಟೇಷನ್ ಮಾಡುವಂಥ ಶಕ್ತಿ ಈ ಮಾದಿಗ ಸಮುದಾಯಕ್ಕೆ ಯಾರು ಕೊಟ್ಟಿದ್ದಾರೆ? ಅಲ್ಲಿ ಹೋಗಿ ತಲುಪಿದೆ. ಆದರೆ ನಿಮ್ಮ ಐಕ್ಯೂಗೆ, ನಿಮ್ಮ ಕೌಶಲ್ಯದ ಜ್ಞಾನಕ್ಕೆ ಒತ್ತನ್ನು ಕೊಟ್ಟು ಸವಾಲಾಗಿ ಸಮಾಜದ ಮುಂದೆ ಗೆಲ್ಲುತ್ತೇನೆ ಅಂತ ಮಕ್ಕಳು ತೀರ್ಮಾನ ಮಾಡಿದ್ರೆ ಯಾವ ಉದ್ದೇಶ ಸಾಧನೆ ಮಾಡ್ತೀರಾ ಆ ಚಿತ್ರದಲ್ಲಿ ಬದುಕಬೇಕಂತೇಳಿ ಆ ಲೀಕ್ ಮಾಡೋದು ಯಾರು? ಅದು ನಮ್ಗೆ ಗೊತ್ತಿಲ್ಲಣ್ಣ. ಅಲ್ಲೂ ಮೋಸ ಆದರೆ ಈ ಸಮಾಜಕ್ಕೆ ಮುಕ್ತಿ ಯಾವಾಗಣ್ಣ? ನೀಟಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ, ಪಿಜಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಪಸಂದ್ ಮಾಡೋಕ್ಕಾಗ್ತದ? ಆ ಕಾಂಪಿಟೇಷನ್ ಮಾಡುವಂಥ ಶಕ್ತಿ ಈ ಮಾದಿಗ ಸಮುದಾಯಕ್ಕೆ ಯಾರು ಕೊಟ್ಟಿದ್ದಾರೆ? ಅಲ್ಲಿ ಹೋಗಿ ತಲುಪಿದೆ. ಆದರೆ ನಿಮ್ಮ ಐಕ್ಯೂಗೆ, ನಿಮ್ಮ ಕೌಶಲ್ಯದ ಜ್ಞಾನಕ್ಕೆ ಒತ್ತನ್ನು ಕೊಟ್ಟು ಸವಾಲಾಗಿ ಸಮಾಜದ ಮುಂದೆ ಗೆಲ್ಲುತ್ತೇನೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.